ಸರ್, ಈಗ ಸರೋಜಾದೇವಿ ಇಲ್ಲ, ಕನ್ನಡ ಚಲನಚಿತ್ರ ಏನು ಒಂದು ಆಸ್ತಿ ಅವರು, ಒಂದು ಶ್ರೇಷ್ಠ ನಟಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಪಂಚಭಾಷೆಗಳು ಮಾಡಿದ್ರು. ನಾವು ಇಲ್ಲಿ ಹತ್ರದವರು. ಹೇಗೆ ಬರ್ತಾ ಇದ್ರು ಸರ್ ಊರಿಗೆ? ಹಿಂಗೆ ನೀವು ಬರ್ತಾ ಇದ್ರು. MGR, ಶಿವಾಜಿ ಗಣೇಶನ್ ಜೊತೆ ಎಲ್ಲ ಮಾಡಿದ್ರು ಫಿಲ್ಮ್ಗಳು ನಾವು ನೋಡಿದೀವೆಲ್ಲ. ನಮ್ಮ ತಾಯಿ ಕಾಲದ ಹೀರೋಯಿನ್ ಅವರು ಆಗ್ಲಿ ಬಿಟ್ಟವ್ರು, ಏನು ಮಾಡೋಕ್ಕಲ್ಲ ಸರ್. ವಿಧಿ ಎಷ್ಟು ಕೋಟಿ ಎಲ್ಲ ಜನಗಳು ಸಂಪಾದನೆ ಮಾಡಿದ್ರು. ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಮಾಡಿದ್ರು, ಫಿಲ್ಮ್ ಮಾಡಿದ್ರು. ಕೊನೆಯ ಬಾರಿಗೆ ನೀವು ನೋಡಿದ್ದು ಯಾವಾಗ ಸರ್ ಊರಿಗೆ ಬಂದಾಗ? ಅಪ್ಪು ಅವ್ರದ್ದು ಅಗಲಿಕ್ಕಾಯ್ತಲ್ಲ, ಆಗ ಅಷ್ಟು ನೋಡಿದ್ದು. ಮತ್ತೆ ಅಷ್ಟೇ. ಸಹಜವಾಗಿ ಅವರು ಊರಿಗೆ ಬಂದಾಗ ಏನು ನಿಮ್ಮನ್ನೆಲ್ಲ ಎಲ್ಲರನ್ನು ಮಾತಾಡ್ತಾರೆ ಸರ್. ಎಲ್ಲ ಬಾರಿ ಚೆನ್ನಾಗಿದ್ರು. ಎಲ್ಲ ಸ್ಕೂಲ್ಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅವ್ರ ಕೊಡುಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಸ್ವಂತ ಜಾಗ ಸ್ಕೂಲ್ ಕೊಟ್ಟಿದ್ದಾರೆ ಅಂತೇಳಿ ಸ್ವಂತ ಜಾಗ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ನಟರ ಜೊತೆ ಶಿವಾಜಿ ಗಣೇಶನ್, MGR, NTR, ರಾಜ್ಕುಮಾರ್, ವಿಷ್ಣುವರ್ಧನ್ ಜೊತೆಲೆಲ್ಲ ಮಾಡಿದ್ದಾರೆ. ನಮ್ಮಲ್ಲಿ ಈಗ ಇಡೀ ಭಾರತ ದೇಶದಲ್ಲಿ ನಂಬರ್ 1 ನಟಿ, ಕನ್ನಡ ನಟಿ ಯಾರು ಈ ಟೈಪು ಬೇರೆ ಅಶ್ಲೀಲವಾಗಿ ಯಾವುದೇ ಚಿತ್ರದಲ್ಲಿ ಭಾಗವಾಗಿಲ್ಲ ಅವ್ರು ಇವತ್ತುವರೆಗೂ ಉಡುಗೆ ತೊಡುಗೆಯಲ್ಲಿ ಒಂದು ಸ್ಲೀವ್ಲೆಸ್ನು ಸಹ ಆಗ್ತಿಲ್ಲ. ಅವ್ರ ತಾಯಿಗೆ ಏನು ಮಾತು ಕೊಟ್ಟಿದ್ರು ಆ ರೀತಿ ನೋಡ್ಕೊಂಡವ್ರು. ಅವ್ರ ತಾಯಿ ಹೇಳ್ದಂಗೆ ಅವ್ರು ಮದುವೆ ಆಗಿದ್ದು. ಅವರು ಆಫರ್ಗಳು ಬೇರೆ ಇದೆಯಂತೆ ಅಂತ ಒಳ್ಳೆ ಮನದಿಂದ ಬಂದು ಬೆಳೆದವರು. ಇವತ್ತು ತೀರೋಗವ್ರೆ ಅಂದರೆ ನಮ್ಮ ಕರ್ನಾಟಕದ ಈ ಒಂದು ಆಸ್ತಿ ಕಳ್ಕೊಂಡಾಗೆ ನಾವು ಇವತ್ತು ಸುಲಭ ಸಿಗಲ್ಲ. ಇಂಥ ವಸ್ತು ಯಾವತ್ತೂ ಎಲ್ಲೂ ಸಿಗಲ್ಲ. ಇನ್ನು ಅಂಥವ್ರು ಹುಟ್ಟೋದು ಭಾಳ ಕಷ್ಟ. ನೀವು ಕೊನೆ ಬಾರಿ ನೋಡಿದ್ದು ಯಾವಾಗ ಸರ್ ಅವರು? ನಾವು ಅಪ್ಪು ಚಿತ್ರದಲ್ಲಿ ನೋಡಿದ್ದೆ ಅಷ್ಟೇ. ನಾವು ಡೈರೆಕ್ಷನ್ ಎಲ್ಲೂ ಇದ್ರಗಳನ್ನ ನೋಡಿರಲಿಲ್ಲ. ಎಲ್ಲೂ ಹೋಗಿ ಆ ಫಿಲಮ್ ನೋಡ್ಲಾಗಿ ನೋಡಿದ್ದಷ್ಟೇ. ಅಲ್ಲಿಂದ ಈಚೆಗೆ ಈಗ ಅವರು ಯಾವುದು ಈ ಒಂದು ರಮೇಶ್ ಇದಿತ್ತಲ್ಲ, ಇದ್ರೊಳಗೆ ನೋಡಿದ್ದು. ಅವ್ರು ಮಾತಾಡಿದ್ದ ಡೀಟೇಲ್ಸ್ ಅವರ ಫ್ಯಾಮಿಲಿ ಬಗ್ಗೆ, ಅವ್ರು ಏನೇನಾಯ್ತು ಅನ್ನೋ ಬಗ್ಗೆ ಅವಾಗ ನೋಡಿದ್ ಬರ್ತೇ. ತಿರ್ಗಾ ನಾವು ಅಷ್ಟವಾಗಿ ನಾವು ಬಂದಾಗಲೂ ನಾವು ಪಕ್ಕದಲ್ಲ 7-8 ಕಿಲೋಮೀಟರ್ ನಾವು ಡಿಸ್ಟೆನ್ಸು. ಬಂದಾಗ ಮನೆ ನೋಡ್ಕೊಂಡು ಹೋಗಿ ಅದು ರೋಡ್ ಕಣ್ವಾರ ಬಿಟ್ಟು ನಾವು ಇಲ್ಲಿಗಾರ ಹೋಗ್ಬೇಕಾದ್ರೆ ಭಾಳ ಹೆಸರುವಾಸಿ ಆಗಿತ್ತು ಅವ್ರಿಗೆ. ಅಂಥವ್ರು ಸಿಗೋದು ಒಂದು ಇವತ್ತು ಮಾಣಿಕ್ಯ ಕಳ್ಕೊಂಡಿದ್ದೀವಿ. ಒಳ್ಳೆ ಮಾಣಿಕ್ಯನ ಕಳ್ಕೊಬಿಟ್ಟಿದ್ದೀವಿ. ಇವತ್ತು ಸಿಗಲ್ಲ ಅಂಥವ್ರು. ಗ್ರಾಮೀಣ ಪ್ರತಿಭೆ ಈ ಥರ ಮಾಡಿರೋದು ನಮಗೆ ತುಂಬ ಖುಷಿ ಇದೆ ಸರ್. ತುಂಬ ಹೆಮ್ಮೆ ಆಗುತ್ತೆ. ಇಂಥ ನಮ್ಮ ಗ್ರಾಮೀಣದಿಂದ ಹೋಗಿ ಈ ಥರ ಇವತ್ತು ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂದರೆ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ಎಲ್ಲೇ ಹೋದ್ರು ಯಾವ ಊರು ಅಂದರೆ ನಾವು ದಶವಾರ ಈ ಥರ ಅಂತೀವಿ. ಅವಾಗ ಕೆಲವು ಜನ ಕೇಳ್ತಾರೆ ಬಿ ಸರೋಜಾದೇವಿಯವರ ಅಂತ. ನಮಗೂ ಒಂದು ಹೆಮ್ಮೆ ಆಗುತ್ತೆ ಸರ್ ಈ ಥರ.